ಜಿಎಸ್ಟಿ ಪಿತಾಮಹ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಶಾ. 17 ವರ್ಷದ ಹಿಂದೆಯೇ ಮೊಳಕೆಯೊಡೆದಿತ್ತ ಜಿಎಸ್ಟಿ ಹಿಂದಿರೋ ಆ ಬ್ರಿಲಿಯಂಟ್ ಬ್ರೈನ್ ಯಾರತ್ತು? ಆ ಬ್ರೈನ್ ಇಲ್ದಿದ್ರೆ ಜಿಎಸ್ಟಿ ರೆಡಿನೇ ಆಗ್ತಿರ್ಲಿಲ್ವಾ? 17 ವರ್ಷದ ಜಿಎಸ್ಟಿ ಇಂಟ್ರೆಸ್ಟಿಂಗ್ ಜರ್ನಿ ಹೇಗಿತ್ತು? ಇದೇ ಹೊತ್ತಿನ ವಿಶೇಷ ಜಿಎಸ್ಟಿ ಪಿತಾಮಹ. ಜಿಎಸ್ಟಿ ಜಾರಿಗೆ ಕೌಂಟ್ ಡೌನ್ ಶುರುವಾಗಿದೆ. ದೇಶದ ಕಾಮನ್ ಮ್ಯಾನ್ಗೆ ಜಿಎಸ್ಟಿ ಅಂದ್ರೆ ಏನು ಅಂತ ತಲೆಬುಡ ಅರ್ಥ ಆಗದೆ ಒದ್ದಾಡ್ತಿದ್ದಾನೆ. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಆಕ್ಚುಲಿ ಜಿಎಸ್ಟಿ ಇವತ್ತು ನಿನ್ನೆದಲ್ಲ, ಅದು ಬರೋಬ್ಬರಿ 17 ವರ್ಷಗಳ ಹಿಂದೆ ಸೃಷ್ಟಿಯಾದ ಕಾನ್ಸೆಪ್ಟ್. ಅಷ್ಟೇ ಅಲ್ಲ, ಜಿಎಸ್ಟಿ ಹಿಂದೆ ಒಬ್ಬ ವ್ಯಕ್ತಿಯ ಬ್ರಿಲಿಯಂಟ್ ಬ್ರೈನ್ ಕೆಲಸ ಮಾಡಿದೆ. ಹಾಗಾದ್ರೆ ಜಿಎಸ್ಟಿ ಹಿಂದಿನ ಆ ಬ್ರಿಲಿಯಂಟ್ ಬ್ರೈನ್ ಯಾರ್ದು? ಇಲ್ಲಿದೆ ಒಂದು ಇಂಟ್ರೆಸ್ಟಿಂಗ್ ರಿಪೋರ್ಟ್. ಒಂದು ದೇಶ ಒಂದೇ ಒಂದು ಟ್ಯಾಕ್ಸ್. ಆ ಟ್ಯಾಕ್ಸ್ ಹಿಂದಿದೆ ಒಂದು ಬ್ರೈನ್. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಲ್ಲ, ಈ ಮನುಷ್ಯ ಯಾರು ಅಂದುಕೊಂಡ್ರಿ? ಬೆಳ್ಳಗಾದ ಕೂದಲು, ಕನ್ನಡಕ, ಸಖತ್ ಸಿಂಪ್ಲಿಸಿಟಿ. ಯಾರೋ ಇರಬೇಕು ಪಾಪ ಅಂತ ಅನ್ಕೋಬೇಡಿ. ಈ ವ್ಯಕ್ತಿ ಪಶ್ಚಿಮ ಬಂಗಾಳದಲ್ಲಿ 24 ವರ್ಷ ಹಣಕಾಸು ಮತ್ತು ಅಬಕಾರಿ ಸಚಿವರಾಗಿದ್ದವರು. 24 ವರ್ಷ ಖಾರ್ದಾಹ ಕ್ಷೇತ್ರದ MLA ಆಗಿದ್ದವರು. ಇಷ್ಟೇ ಆಗಿದ್ದಿದ್ರೆ ಈ ವ್ಯಕ್ತಿಯನ್ನ ನಾವು ನಿಮಗೆ ತೋರಿಸೋ ಅವಶ್ಯಕತೆ ಇರಲಿಲ್ಲ. ಇನ್ನು ಒಂದು ವೆರಿ ಇಂಪಾರ್ಟೆಂಟ್ ಕೆಲಸ ಮಾಡಿದ್ದಾರೆ. ಆ ಕೆಲಸದಿಂದಲೇ ಈಗ ಇಡೀ ಭಾರತದಲ್ಲಿ ಹೊಸ ತೆರಿಗೆ ನೀತಿ ಜಾರಿಗೆ ಬರ್ತಿರೋದು. ಈ ವ್ಯಕ್ತಿಯ ಹೆಸರೇನು ಗೊತ್ತಾ? ಅಸೀಮ್ ದಾಸ್ ಗುಪ್ತಾ. ನೀವು ನೋಡಿದ ಈ ವ್ಯಕ್ತಿಯ ಹೆಸರು ಅಸೀಮ್ ದಾಸ್ ಗುಪ್ತಾ. ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತ ಜಿಎಸ್ಟಿಯನ್ನ ಮೋದಿ ಸರ್ಕಾರ ಬಣ್ಣಿಸುತ್ತಿದೆಯಲ್ಲ, ಅದರ ನಿಜವಾದ ಸೂತ್ರಧಾರಿ ಅಸೀಮ್ ದಾಸ್ ಗುಪ್ತಾ. ಅದರ ಜನಕ ಅಸೀಮ್ ದಾಸ್ ಗುಪ್ತಾ. ದುರಂತ ಅಂದ್ರೆ ಅಸೀಮ್ ದಾಸ್ ಗುಪ್ತಾರ ಹೆಸರು ಎಲ್ಲೋ ಕೇಳಿ ಬಂದಿಲ್ಲ. ಹದಿನೇಳು ವರ್ಷದ ಸರ್ಕಸ್ ಜಿಎಸ್ಟಿ. ಜಿಎಸ್ಟಿ ಬರೋಬ್ಬರಿ 17 ವರ್ಷದ ಬಿಗ್ ಸರ್ಕಸ್. ಎಲ್ಲ ಟ್ಯಾಕ್ಸ್ಗಳನ್ನು ಕಿತ್ತಾಕಿ ದೇಶಕ್ಕೆ ಒಂದೇ ಒಂದು ಟ್ಯಾಕ್ಸ್ ಅಳವಡಿಸಬೇಕು ಅನ್ನೋದು 17 ವರ್ಷಗಳ ಹಿಂದೆಯೇ ಡಿಸೈಡ್ ಆಗಿತ್ತು. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಜಿಎಸ್ಟಿ ಇವತ್ತು ನಿನ್ನೆಯದಲ್ಲ, ಮೋದಿ ಸರ್ಕಾರ ಬಂದ ಮೇಲೆ ಶುರುವಾಗಿದ್ದಲ್ಲ. ಅದಕ್ಕೊಂದು ದೊಡ್ಡ ಇತಿಹಾಸವೇ ಇದೆ. ವಾಜಪೇಯಿ ಕನಸು ಜಿಎಸ್ಟಿ. 1998ರಲ್ಲಿ NDA ಅಧಿಕಾರಕ್ಕೆ ಬಂದಾಗ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿ ಆದರು. 1999ರಲ್ಲಿ ಜಿಎಸ್ಟಿ ಮೊಳಕೆ ಒಡೆದಿತ್ತು. ಒಂದ್ಸಲ ಪ್ರೈಮ್ ಮಿನಿಸ್ಟರ್ ವಾಜಪೇಯಿ ಒಂದು ಮೀಟಿಂಗ್ನಲ್ಲಿ ಭಾಗವಹಿಸುತ್ತಾರೆ. ಅಲ್ಲಿ ಅವರ ಸಲಹೆಗಾರರು ಇರ್ತಾರೆ. ಹಾಗೆ ಆ ಮೀಟಿಂಗ್ನಲ್ಲಿ RBI ಮಾಜಿ ಗವರ್ನರ್ಗಳಾದ IG ಪಟೇಲ್, ಬಿಮಲ್ ಜಲನ್ ಮತ್ತು C ರಂಗರಾಜನ್ ಕೂಡ ಇರ್ತಾರೆ. ಆ ಮೀಟಿಂಗ್ನಲ್ಲಿ ಅವರು ಜಿಎಸ್ಟಿ ಕಾನ್ಸೆಪ್ಟ್ನ ಫಸ್ಟ್ ಪ್ರಪೋಸ್ ಮಾಡಿದ್ದು. ಜಿಎಸ್ಟಿ ಬಂದ್ರೆ ದೇಶದಲ್ಲಿ ಏನೇನು ಬದಲಾವಣೆ ಸುಧಾರಣೆ ಆಗುತ್ತೆ ಅನ್ನೋದನ್ನ ವಾಜಪೇಯಿ ಸರ್ಕಾರ ಆಗ್ಲೇ ವಿಸ್ತಾರವಾಗಿ ಚರ್ಚೆ ಮಾಡಿತ್ತು. ಜಿಎಸ್ಟಿ ತರಲು ಡಿಸೈಡ್ ಮಾಡಿತ್ತು. ಕಮಿಟಿ ಚೀಫ್ ಆದ್ರು ದಾಸ್ ಗುಪ್ತಾ. ಆಕ್ಚುಲಿ ಜಿಎಸ್ಟಿ ಕಾನ್ಸೆಪ್ಟ್ ಪ್ರಧಾನಿ ವಾಜಪೇಯಿಗೆ ಬಹಳ ಇಷ್ಟ ಆಗಿತ್ತಂತೆ. ದೇಶಕ್ಕೆ ಒಂದೇ ಒಂದು ಟ್ಯಾಕ್ಸ್ ಬಂದ್ರೆ ಯಾರು ತಾನೇ ಬೇಡ ಅಂತಾರೆ. ವಾಜಪೇಯಿ ತಡ ಮಾಡಲಿಲ್ಲ. ಕೂಡಲೇ 2000ನೇ ಇಸ್ವಿಯಲ್ಲಿ ಜಿಎಸ್ಟಿ ಇಂಪ್ಲಿಮೆಂಟ್ ಮಾಡಲು ಒಂದು ಕಮಿಟಿಯನ್ನ ನೇಮಕ ಮಾಡ್ತಾರೆ. ಆ ಕಮಿಟಿಯ ಮುಖ್ಯಸ್ಥರನ್ನಾಗಿ ಅಸೀಮ್ ದಾಸ್ ಗುಪ್ತಾರನ್ನ ನೇಮಕ ಮಾಡ್ತಾರೆ. ಆಕ್ಚುಲಿ ಇಲ್ಲೊಂದು ವಿಷಯವನ್ನ ಹೇಳಲೇಬೇಕು. 1999ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಜಿಎಸ್ಟಿ ಕಮಿಟಿಯನ್ನ ಶುರು ಮಾಡೋ ಮೊದಲೇ, ಅಂದ್ರೆ 13 ವರ್ಷ ಮೊದಲೇ ಜಿಎಸ್ಟಿ ಕಾನ್ಸೆಪ್ಟ್ ರೂಪುಗೊಂಡಿತ್ತು. ಆಗ ದೇಶದ ಪ್ರಧಾನಿ ಆಗಿದ್ದವರು ರಾಜೀವ್ ಗಾಂಧಿ, ಕೇಂದ್ರದ ಹಣಕಾಸು ಸಚಿವರಾಗಿದ್ದವರು VP ಸಿಂಗ್. ಅವರ ಅವಧಿಯಲ್ಲಿ ಮಾಡಿಫೈಡ್ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್
ಅಂದರೆ ಮಾಡ್ವ್ಯಾಟ್ ಬಗ್ಗೆ ಚರ್ಚೆ ಆಗಿತ್ತು. ಅದಾದ ಮೇಲೆ 1999ರಲ್ಲಿ NDA ಸರ್ಕಾರದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಿಯಾದಾಗ GSTಗೆ ಮತ್ತೆ ಜೀವ ಬಂದಿದ್ದು. ವಾಜಪೇಯಿಗೆ ದಾಸ್ ಗುಪ್ತಾರೆ ಬೇಕಿತ್ತು. 2000ನೇ ಇಸ್ವಿಯಲ್ಲಿ GST ಕಮಿಟಿ ಜಾರಿಗೆ ಬಂದಿತ್ತು. ಅಸೀಂ ದಾಸ್ ಗುಪ್ತಾ ಮುಖ್ಯಸ್ಥರಾದರು. ಅಂದರೆ ಇಡೀ GST ಕಾನ್ಸೆಪ್ಟ್ನ ಡಿಸೈಡ್ ಮಾಡಿದ್ದು ಅಸೀಂ ದಾಸ್ ಗುಪ್ತಾ. ಇನ್ನೊಂದು ಇಂಪಾರ್ಟೆಂಟ್ ವಿಷಯವನ್ನ ನಿಮ್ಗಿಲ್ಲಿ ಹೇಳಲೇಬೇಕು. ಪಶ್ಚಿಮ ಬಂಗಾಳದಲ್ಲಿ ಹಣಕಾಸು ಸಚಿವರಾಗಿದ್ದವರು ಅಸೀಂ ದಾಸ್ ಗುಪ್ತಾ. ಆದರೆ ವಾಜಪೇಯಿಗೆ ಅಸೀಂ ದಾಸ್ ಗುಪ್ತಾರೆ GST ಕಮಿಟಿಯ ಮುಖ್ಯಸ್ಥರಾಗಬೇಕು ಅನ್ನೋ ಆಸೆ ಇತ್ತು. ಹಾಗಾಗಿ ಆಗ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿದ್ದ ಜ್ಯೋತಿ ಬಸು ಜೊತೆ ಮಾತಾಡಿ ಸಹಕರಿಸಲು ಕೋರಿದ್ದರಂತೆ. ಸಖತ್ ಬ್ರಿಲಿಯಂಟ್ ಅರ್ಥಶಾಸ್ತ್ರಜ್ಞ. ನೀವು ನಂಬಲ್ಲ, ವಾಜಪೇಯಿ ಸರ್ಕಾರ ಮುಗಿದು ಮನಮೋಹನ್ ಸಿಂಗ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಲೂ ಮನಮೋಹನ್ ಸಿಂಗ್ ಅಸೀಂ ದಾಸ್ ಗುಪ್ತಾರನ್ನ ಬಿಟ್ಟು ಕೊಡಲಿಲ್ಲ. GST ಕಮಿಟಿಯ ಮುಖ್ಯಸ್ಥರಾಗಿ ಮುಂದುವರೆಯಲು ಅವಕಾಶ ಮಾಡಿಕೊಟ್ಟಿದ್ರು. ಯಾಕಂದ್ರೆ ಸ್ವತಃ ಅದ್ಭುತ ಅರ್ಥಶಾಸ್ತ್ರಜ್ಞರಾಗಿರೋ ಮನಮೋಹನ್ ಸಿಂಗ್ಗೆ ಅಸೀಂ ದಾಸ್ ಗುಪ್ತಾ ಎಂಥ ಬ್ರಿಲಿಯಂಟ್ ಅರ್ಥಶಾಸ್ತ್ರಜ್ಞ ಅನ್ನೋದು ಗೊತ್ತಿತ್ತು. ಹಾಗಾಗಿ GST ಮುಖ್ಯಸ್ಥರನ್ನಾಗಿ ಮುಂದುವರೆಯಲು ಕೇಳಿಕೊಂಡಿದ್ದು. ಎಷ್ಟು ವರ್ಷ ಅಸೀಂ ದಾಸ್ ಗುಪ್ತಾ GST ಕಮಿಟಿಯ ಮುಖ್ಯಸ್ಥರಾಗಿದ್ರು ನೋಡೋಣ ಸ್ಮಾಲ್ ಬ್ರೇಕ್ನ ನಂತರ. ಅಸೀಂ ದಾಸ್ ಗುಪ್ತಾ GST ಕಮಿಟಿಯ ಮುಖ್ಯಸ್ಥರಾದ್ರು. ಆದ್ರೆ ಎಷ್ಟು ವರ್ಷ ಅಧಿಕಾರದಲ್ಲಿದ್ರು? GST ಮಾಡೆಲ್ನ ಹೇಗೆ ರೂಪಿಸಿದ್ರು? ಬನ್ನಿ ನೋಡೋಣ. GSTಯ ನಿಜವಾದ ಆರ್ಕಿಟೆಕ್ಟ್. 17 ವರ್ಷಗಳ ಹಿಂದೆ ವಾಜಪೇಯಿ ಸರ್ಕಾರದ ಅವಧಿಯಲ್ಲಿ ಬೀಜಾಂಕುರವಾದ GST ಕಾನ್ಸೆಪ್ಟ್ನ ನಿಜವಾದ ಆರ್ಕಿಟೆಕ್ಟ್ ಅಂದ್ರೆ ಅಸೀಂ ದಾಸ್ ಗುಪ್ತಾ. GST ಹೇಗಿರಬೇಕು ಅನ್ನೋದರ ಬೇಸಿಕ್ ರೂಪುರೇಷೆಗಳನ್ನು ಸಿದ್ಧಪಡಿಸಿದವರು ಅಸೀಂ ದಾಸ್ ಗುಪ್ತಾ. ಅವರು ಅಂದು ಮಾಡಿದ ಕೆಲಸದಿಂದಲೇ ಇಂದು GST ಸುಸೂತ್ರವಾಗಿ ಜಾರಿಯಾಗ್ತಿರೋದು. ಅದ್ಭುತ ಅರ್ಥಶಾಸ್ತ್ರಜ್ಞ ಅಸೀಂ ದಾಸ್ ಗುಪ್ತಾ ದೇಶದ ಅತ್ಯಂತ ಬ್ರಿಲಿಯಂಟ್ ಅರ್ಥಶಾಸ್ತ್ರಜ್ಞರಲ್ಲೇ ಒಬ್ಬರು. ಹಣಕಾಸು ಅಂಕಿಅಂಶಗಳ ಲೆಕ್ಕಾಚಾರದಲ್ಲಿ ಅಸೀಂ ದಾಸ್ ಗುಪ್ತಾರನ್ನ ಮೀರಿಸುವಂತವರು ಇಲ್ಲವೇನೋ ಅನ್ನುವಷ್ಟು ಜ್ಞಾನ ಅವರಿಗಿದೆ. ಹಾಗಿಲ್ಲದೆ ಅಷ್ಟು ದೀರ್ಘ ಅವಧಿಗೆ ಪಶ್ಚಿಮ ಬಂಗಾಳದಲ್ಲಿ ಹಣಕಾಸು ಸಚಿವರಾಗೋದಕ್ಕೆ ಸಾಧ್ಯ ಆಗ್ತಿತ್ತ? MITಯಲ್ಲಿ ಡಾಕ್ಟರೇಟ್. ಅಸೀಂ ದಾಸ್ ಗುಪ್ತಾ MITಯಲ್ಲಿ ಅರ್ಥಶಾಸ್ತ್ರದಲ್ಲಿ ಡಾಕ್ಟರೇಟ್ ಪಡೆದವರು. ಕಾಲೇಜ್ ಅಧ್ಯಾಪಕರಾಗಿ ಕೆಲಸ ಶುರು ಮಾಡಿದ ದಾಸ್ ಗುಪ್ತಾ ಪ್ರೊಫೆಸರ್ ಆಗಿ ನಿವೃತ್ತಿ ಹೊಂದಿದವರು. ನಿಜ ಹೇಳಬೇಕು ಅಂದರೆ ದಾಸ್ ಗುಪ್ತಾ ಎಂಥ ಅದ್ಭುತ ಅರ್ಥಶಾಸ್ತ್ರಜ್ಞರು, ಅಷ್ಟೇ ಸ್ಟ್ರಾಂಗ್ ಪೊಲಿಟಿಷಿಯನ್. ಹೀಗಾಗಿಯೇ ದೀರ್ಘ ಅವಧಿಯಲ್ಲಿ ಫೈನಾನ್ಸ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದು. ಜ್ಯೋತಿ ಬಸು, ವಾಜಪೇಯಿ ಮತ್ತು ಮನಮೋಹನ್ ಸಿಂಗ್ರಂಥ ಲೀಡರ್ಗಳ ಜೊತೆ ಕೆಲಸ ಮಾಡಿ ಶಹಬಾಸ್ ಅನಿಸಿಕೊಂಡಿದ್ದು. 7 ವರ್ಷ ಚೀಫ್ ಆಗಿದ್ರು. 2000ನೇ ಇಸ್ವಿಯಲ್ಲಿ ಆರಂಭವಾದ GST ಕಮಿಟಿಯ ಚೇರ್ಮನ್ ಆದ ಅಸೀಂ ದಾಸ್ ಗುಪ್ತಾ ಬರೋಬ್ಬರಿ 7 ವರ್ಷ ಅಧಿಕಾರದಲ್ಲಿದ್ದರು. ಆನಂತರ ಮನಮೋಹನ್ ಸಿಂಗ್ GST ಬಿಲ್ ಅನ್ನೋ ಇನ್ನೊಂದು ಕಮಿಟಿ ರಚಿಸಿದ್ರು. ಅದಕ್ಕೆ ಅಸೀಂ ದಾಸ್ ಗುಪ್ತಾರನ್ನೇ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಿದ್ರು. ಅಂದ್ರೆ ಮನಮೋಹನ್ ಸಿಂಗ್ಗೆ ದಾಸ್ ಗುಪ್ತಾ ಮೇಲೆ ಅಪಾರ ನಂಬಿಕೆ. ಯಾಕಂದ್ರೆ ಮನಮೋಹನ್ ಸಿಂಗ್ ಕೂಡ ಒಬ್ಬ ಗ್ರೇಟ್ ಎಕನಾಮಿಸ್ಟ್. ಒಬ್ಬ ಎಕನಾಮಿಸ್ಟ್ಗೆ ಇನ್ನೊಬ್ಬ ಗ್ರೇಟ್ ಎಕನಾಮಿಸ್ಟ್ ಬಗ್ಗೆ ಗೌರವ ಇದ್ದಿದ್ರಿಂದಲೇ ಅವರನ್ನ GST ಬಿಲ್ ಕಮಿಟಿಗೂ ಮುಖ್ಯಸ್ಥರನ್ನಾಗಿ ಉಳಿಸಿಕೊಂಡಿದ್ದು.
ಅಸೀಂ ದಾಸ್ ಗುಪ್ತಾ ಕಮ್ಯುನಿಸ್ಟ್ ಪಕ್ಷದ ರಾಜಕಾರಣಿ. ಆದರೆ ರಾಜಕಾರಣಿಗಿಂತ ಅವರು ಅರ್ಥಶಾಸ್ತ್ರಜ್ಞರಾಗಿಯೇ ದೇಶದಲ್ಲಿ ಫೇಮಸ್. ಭಾರತದಲ್ಲಿ ಸುಧಾರಿತ ತೆರಿಗೆ ನೀತಿಯನ್ನು ರೂಪಿಸುವಲ್ಲಿ ಅಸೀಂ ದಾಸ್ ಗುಪ್ತಾರ ಕೊಡುಗೆ ದೊಡ್ಡದು. ಬಹುಶಃ ಅಸೀಂ ದಾಸ್ ಗುಪ್ತಾ ಜಿಎಸ್ಟಿಗೆ ಒಂದು ರೂಪುರೇಷೆ ಕೊಡದಿದ್ದಲ್ಲಿ ಮೋದಿ ಸರ್ಕಾರ ಇಂಥದ್ದೊಂದು ನೀತಿಯನ್ನು ರೂಪಿಸಲು ಇನ್ನೂ ತಡವಾಗ್ತಿತ್ತೋ ಏನೋ. ಆದರೆ ದಾಸ್ ಗುಪ್ತಾ ಜಿಎಸ್ಟಿಗೆ ತಳಪಾಯ ಗಟ್ಟಿಯಾಗಿ ಹಾಕಿದ್ರು. ಹಾಗಾಗಿ ಈಗ ಮೋದಿ ಸರ್ಕಾರ ಜಿಎಸ್ಟಿಯನ್ನ ಸುಲಭವಾಗಿ ಜಾರಿಗೊಳಿಸ್ತಾ ಇರೋದು. ಇಲ್ಲೊಂದು ವಿಷಯ ಹೇಳಬೇಕು. ದಾಸ್ ಗುಪ್ತಾ ಜಿಎಸ್ಟಿ ಮಾಡೆಲ್ನ ಸಿದ್ಧಪಡಿಸಲು ಸಖತ್ ಶ್ರಮ ಹಾಕಿದವರು ನಿಜ. ಅದಕ್ಕಾಗಿ 7 ವರ್ಷ ಕೈಗಾರಿಕೋದ್ಯಮಿಗಳ ಜೊತೆ, ರಾಜ್ಯ ಸರ್ಕಾರಗಳ ಟ್ಯಾಕ್ಸ್ ಎಕ್ಸ್ಪರ್ಟ್ಗಳ ಜೊತೆ, ಹಣಕಾಸು ಸಂಸ್ಥೆಗಳ ಜೊತೆ ಚರ್ಚಿಸಿದ್ರು. ಜಿಎಸ್ಟಿ ಬಂದ್ರೆ ಆಗೋ ಸಾಧಕ ಬಾಧಕಗಳ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಮಾಡಿದ್ರು, ವಿವರಿಸಿದ್ರು. ಅದೇ ಈಗ ಜಿಎಸ್ಟಿಗೆ ಅನುಕೂಲವಾಗಿರೋದು. ದುರಂತ ಅಂದ್ರೆ ಅಸೀಂ ದಾಸ್ ಗುಪ್ತಾ ಹೆಸರು ಮೋದಿ ಸರ್ಕಾರದಲ್ಲಿ ಎಲ್ಲಿಯೋ ಕೇಳಿ ಬಂದಿಲ್ಲ. ಮೋದಿ ಹೆಸರು ಮಾತ್ರ ವಿಜೃಂಭಿಸುತ್ತಾ ಇದೆ. 2011ರಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಜ್ಯೋತಿ ಬಸು ಅಧಿಕಾರ ಮುಗಿದು ಮಮತಾ ಬ್ಯಾನರ್ಜಿ ಅಧಿಕಾರ ಹಿಡಿದ್ರು. ದಾಸ್ ಗುಪ್ತಾ ಜಿಎಸ್ಟಿ ಕಮಿಟಿಯಿಂದ ಹೊರಬರಬೇಕಾಯಿತು. ಅವರ ನಂತರ ಬಂದವರು KM ಮಣಿ. ಕೇರಳದಲ್ಲಿ ಮಣಿ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದವರು. ದಾಸ್ ಗುಪ್ತಾ ನಂತರ ಜಿಎಸ್ಟಿ ಬಿಲ್ ಕೆಲಸವನ್ನ ಆಲ್ಮೋಸ್ಟ್ ಫೈನಲೈಸ್ ಮಾಡಿದ್ದ ಮಣಿ. ಮಣಿ ರಾಜೀನಾಮೆ ನೀಡಿದ ಮೇಲೆ ಜಿಎಸ್ಟಿ ಬಿಲ್ನ ಮುಖ್ಯಸ್ಥರಾದವರು ಅಮಿತ್ ಮಿತ್ರಾ. ಇಲ್ಲಿ ಒಂದು ವಿಷಯ ಹೇಳಬೇಕು. ಮಣಿ ರಾಜೀನಾಮೆಯ ನಂತರ ಜಿಎಸ್ಟಿ ಮುಖ್ಯಸ್ಥರನ್ನಾಗಿ ಯಾರನ್ನ ನೇಮಕ ಮಾಡೋದು ಅನ್ನೋದು ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿಗೆ ದೊಡ್ಡ ಸವಾಲಾಗಿತ್ತು. ಆಗ ಅರುಣ್ ಜೇಟ್ಲಿ ಮತ್ತೆ ಪಶ್ಚಿಮ ಬಂಗಾಳದ ಕಡೆಗೆ ತಿರುಗಿ ನೋಡಬೇಕಾಗಿ ಬಂದಿತ್ತು. ಆಗ ಕಂಡವರೇ ಪಶ್ಚಿಮ ಬಂಗಾಳದ ಹಣಕಾಸು ಸಚಿವರಾಗಿದ್ದ ಅಮಿತ್ ಮಿತ್ರಾ. ಅಮಿತ್ ಮಿತ್ರಾ ಕೂಡ ಅರ್ಥಶಾಸ್ತ್ರಜ್ಞ. ಜಿಎಸ್ಟಿ ಕಮಿಟಿಯ ಚೇರ್ಮನ್ ಆದ ಮೇಲೆ ರಾಜ್ಯ ಸರ್ಕಾರಗಳ ಹಣಕಾಸು ಸಚಿವರ ಜೊತೆ ಹಲವಾರು ಸುತ್ತ ಮೀಟಿಂಗ್ ನಡೆಸಿದ್ರು. ಜಿಎಸ್ಟಿ ಬಂದ್ರೆ ಆಗೋ ಲಾಭದ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿದ್ರು. ಜಿಎಸ್ಟಿ ಬಿಲ್ ಇವತ್ತು ಜಾರಿ ಆಗೋದ್ರ ಹಿಂದೆ ಅಮಿತ್ ಮಿತ್ರಾ ಕೊಡುಗೆ ಬಹಳ ದೊಡ್ಡದಿದೆ. ಎಷ್ಟು ಡೆಡ್ಲೈನ್ಗಳಾದ ಮೇಲೆ ಜಿಎಸ್ಟಿಗೆ ಫೈನಲ್ ಡೆಡ್ಲೈನ್ ಫಿಕ್ಸ್ ಆಯಿತು ನೋಡೋಣ ಸ್ಮಾಲ್ ಬ್ರೇಕ್ನ ನಂತರ. ಜಿಎಸ್ಟಿಗೆ ಫೈನಲ್ ಟಚ್ ಕೊಟ್ಟಿದ್ದು ಯಾರು? ಎಷ್ಟು ಡೆಡ್ಲೈನ್ಗಳಾದ ಮೇಲೆ ಜಿಎಸ್ಟಿಗೆ ಫೈನಲ್ ಡೆಡ್ಲೈನ್ ಫಿಕ್ಸ್ ಆಯಿತು? ಬನ್ನಿ ನೋಡೋಣ. ಜಿಎಸ್ಟಿ ಪ್ರಧಾನಮಂತ್ರಿ ವಾಜಪೇಯಿ ಅವಧಿಯಲ್ಲಿ ಅಂದ್ರೆ 2000ನೇ ಇಸ್ವಿಯಲ್ಲಿ ಶುರುವಾದ ಕಾನ್ಸೆಪ್ಟ್. ಅಂದ್ರೆ ಬರೋಬ್ಬರಿ 17 ವರ್ಷಗಳು ಬೇಕಾಯಿತು ಒಂದು ಸುಧಾರಿತ ಟ್ಯಾಕ್ಸ್ ನೀತಿ ದೇಶದಾದ್ಯಂತ ಜಾರಿಯಾಗೋಕೆ. ಈ ನಡುವೆ ಜಿಎಸ್ಟಿ ಕಮಿಟಿಯ ಚೇರ್ಮನ್ಗಳಾಗಿ ಅಸೀಂ ದಾಸ್ ಗುಪ್ತಾ, KM ಮಣಿ ಮತ್ತು ಅಮಿತ್ ಮಿತ್ರಾ ಬಂದು ಹೋದ್ರು. ನಂತರ ಜಿಎಸ್ಟಿ ಬಿಲ್ಗೆ ಒಂದು ಹೊಸ ತಿರುವು ಕೊಟ್ಟವರು ಕೇಂದ್ರ ಹಣಕಾಸು ಸಚಿವರಾಗಿದ್ದ P ಚಿದಂಬರಂ. 12ನೇ ಹಣಕಾಸು ಆಯೋಗದ ಶಿಫಾರಸ್ಸಿನ ಮೇರೆಗೆ ಜಿಎಸ್ಟಿಯನ್ನು ಜಾರಿಗೆ ತರಲು P ಚಿದಂಬರಂ 2005ರಲ್ಲಿ ತೀರ್ಮಾನ ಮಾಡಿದ್ರು. ಫೆಬ್ರವರಿ 2006ರಲ್ಲಿ ಚಿದಂಬರಂ ಏಪ್ರಿಲ್ 1, 2010ಕ್ಕೆ ಶತಾಯಗತಾಯ ಜಿಎಸ್ಟಿಯನ್ನು ದೇಶದಾದ್ಯಂತ ಜಾರಿಗೊಳಿಸಲೇಬೇಕು ಅನ್ನೋ ಡೆಡ್ಲೈನ್ ಫಿಕ್ಸ್ ಮಾಡಿದ್ರು. ಬಜೆಟ್ ಭಾಷಣದಲ್ಲೂ ಅದನ್ನೇ ಹೇಳಿದ್ರು. ಆದರೆ ಚಿದಂಬರಂ ನಂತರ ಪ್ರಣಬ್ ಮುಖರ್ಜಿ ಕೇಂದ್ರ ಹಣಕಾಸು ಸಚಿವರಾದ್ರು. ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಅಂದೇ ಖ್ಯಾತಿ ಪಡೆದಿದ್ದ ಪ್ರಣಬ್ ಮುಖರ್ಜಿ ಅಸೀಂ ದಾಸ್ ಗುಪ್ತಾ ಕಮಿಟಿ ಸಿದ್ಧಪಡಿಸಿದ್ದ ಜಿಎಸ್ಟಿ ರೂಪುರೇಷೆಗಳನ್ನು ಅಪ್ರೂವ್ ಮಾಡಿದ್ರು. ಆದ್ರದು ಜಾರಿ ಆಗ್ಲೇ ಇಲ್ಲ. ಕೇಂದ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರ ರಚನೆಯಾದ ಮೇಲೆ ಹಣಕಾಸು ಸಚಿವರಾಗಿದ್ದು ಅರುಣ್ ಜೇಟ್ಲಿ ಮೇಲೆ ಜಿಎಸ್ಟಿಯನ್ನು ಆದಷ್ಟು ಬೇಗ ಜಾರಿಗೆ ತರೋ ಹೊಣೆ ಬಿತ್ತು. ಫೆಬ್ರವರಿ 2015ರಲ್ಲಿ ಜೇಟ್ಲಿ ಏಪ್ರಿಲ್ 2016ಕ್ಕೆ ಶತಾಯಗತಾಯ ಜಿಎಸ್ಟಿ ಜಾರಿಯಾಗಲೇಬೇಕು ಅನ್ನೋ ಡೆಡ್ಲೈನ್ ಫಿಕ್ಸ್ ಮಾಡಿದ್ರು. ಆದರೆ ಅದು ಕೂಡ ಆಗ್ಲೇ ಇಲ್ಲ. ಕೊನೆಗೆ ಫಿಕ್ಸ್ ಆಗಿದ್ದು ಜುಲೈ 1, 2017ರ ಡೆಡ್ಲೈನ್.
ಅಂದ್ರೆ ಎಷ್ಟೋ ಡೆಡ್ಲೈನ್ಗಳನ್ನು ದಾಟಿ ಬಂದು ಒಂದು ಫೈನಲ್ ಡೆಡ್ಲೈನ್ಗೆ ಫಿಕ್ಸ್ ಆಗಿದೆ GST. ಅಸೀಂ ದಾಸ್ ಗುಪ್ತಾರಿಂದ ಸಿದ್ಧಗೊಂಡು ಅರುಣ್ ಜೇಟ್ಲಿ ತನಕ ಬರೋ ಅಷ್ಟರಲ್ಲಿ GSTಗೆ ಆಗ್ಲೇ 17 ವರ್ಷ ಆಗಿ ಹೋಗಿತ್ತು. ಫೈನಲ್ ಆಗಿ ಹಣಕಾಸು ಸಚಿವ ಜೇಟ್ಲಿ ಫೈನಲ್ ಟಚ್ ಕೊಟ್ಟಿದ್ದಾರೆ. ಒನ್ ನೇಷನ್ ಒನ್ ಟ್ಯಾಕ್ಸ್ GSTಯನ್ನ ಮಧ್ಯರಾತ್ರಿ ಮೋದಿ ಜಾರಿಗೊಳಿಸುತ್ತಿದ್ದಾರೆ. ಅಂದ್ರೆ ಅದೆಷ್ಟೋ ಫೈನಾನ್ಸ್ ಮಿನಿಸ್ಟರ್ಗಳು GSTಗೆ ಕೈ ಹಾಕಿದ್ದಾರೆ. ಅದೆಷ್ಟೋ ಪ್ರಧಾನಮಂತ್ರಿಗಳು GSTಯನ್ನ ಇಂಪ್ಲಿಮೆಂಟ್ ಮಾಡಲು ಟ್ರೈ ಮಾಡಿದ್ದಾರೆ. GSTಗೆ ಅದೆಷ್ಟೋ ಚೇರ್ಮನ್ಗಳು ಬಂದು ಹೋಗಿದ್ದಾರೆ. ಆದರೂ ಯಾಕೆ 17 ವರ್ಷ ಹಿಡಿಯಿತು ಅನ್ನೋದಕ್ಕೆ ಮೂಲ ಕಾರಣ ರಾಜಕೀಯ. ಆದರೆ ಮೋದಿ ಸರ್ಕಾರ ಮಾತ್ರ GSTಯನ್ನ ಪಟ್ಟು ಹಿಡಿದು ಜಾರಿಗೆ ತರ್ತಿದೆ. ಮೋದಿ ಹೇಳೋ ಪ್ರಕಾರ GST ಒಂದು ಕ್ರಾಂತಿಕಾರಿ ಟ್ಯಾಕ್ಸ್ ನೀತಿ. ಇಲ್ಲೊಂದು ವಿಷಯ ಹೇಳಬೇಕು. ಬಹುಶಃ ಮೋದಿ ಸರ್ಕಾರದ ಡೆಡ್ಲೈನ್ ಜುಲೈ 1 ಅಂತ ಫಿಕ್ಸ್ ಮಾಡಿಲ್ಲ ಅಂದರೆ ಅದು ಅಕ್ಟೋಬರ್ಗೆ ಹೋಗ್ತಿತ್ತೇನೋ. ಯಾಕಂದರೆ GSTಗೆ ಬೇಕಾದ ಸಾಫ್ಟ್ವೇರ್ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಸಿದ್ಧವಾಗಿಲ್ಲ, ತರಾತುರಿಯಲ್ಲಿ ರೆಡಿ ಮಾಡಲಾಗಿದೆ. ಅದರ ಕಂಪ್ಲೀಟ್ ಸೆಟಪ್ ರೆಡಿ ಆಗಬೇಕು ಅಂದರೆ ಜುಲೈ 8 ತನಕ ಕಾಯಬೇಕು. ಈಗೆಲ್ಲದರ ನಡುವೆ GST ದೇಶದ ಜನಸಾಮಾನ್ಯನಿಗೆ ಅರ್ಥವೇ ಆಗ್ತಿಲ್ಲ. ಯಾವ ವಸ್ತುವಿನ ಬೆಲೆ ಕಡಿಮೆ ಆಗಿದೆ, ಯಾವುದರ ಬೆಲೆ ಹೆಚ್ಚಾಗಿದೆ, ಯಾವುದಕ್ಕೆ ಟ್ಯಾಕ್ಸೇ ಇಲ್ಲ ಅನ್ನೋದರ ಬಗ್ಗೆ ಕಾಮನ್ ಮ್ಯಾನ್ ತಲೆಕೆಡಿಸಿಕೊಳ್ತಿದ್ದಾನೆ. ನಿಜವಾಗಿ ಹೇಳಬೇಕು ಅಂದರೆ ಐಷಾರಾಮಿ ವಸ್ತುಗಳ ಮೇಲೆ ಮೋದಿ ಹೆಚ್ಚಿನ ಟ್ಯಾಕ್ಸ್ ಹಾಕಿದ್ದಾರೆ. ಕೆಲವು ವಸ್ತುಗಳ ಮೇಲಿನ ತೆರಿಗೆಯನ್ನ ತೆಗೆದು ಹಾಕಿದ್ದಾರೆ. ಒಟ್ಟು 7 ಸ್ಲ್ಯಾಬ್ಗಳ ಅಡಿಯಲ್ಲಿ ಜನಸಾಮಾನ್ಯರ ಟ್ಯಾಕ್ಸ್ ಬರುತ್ತದೆ. ಅದು 0%ನಿಂದ 28% ತನಕ ವಿಸ್ತರಿಸಿದೆ. ಹೇಳಬೇಕು ಅಂದರೆ ಅದೇ ಕನ್ಫ್ಯೂಷನ್ ಆಗಿರೋದು. ಸತ್ಯ ಏನಂದ್ರೆ ಟ್ಯಾಕ್ಸ್ ಅನ್ನೋದೇ ಜನಸಾಮಾನ್ಯನಿಗೆ ಒಂದು ಹೊರೆ. ಅದರಿಂದ ತಪ್ಪಿಸಿಕೊಳ್ಳೋಕೆ ಸಾಧ್ಯನೇ ಇಲ್ಲ. ದುರಂತ ಅಂದ್ರೆ ಬಂದ ಎಲ್ಲ ಸರ್ಕಾರಗಳು ಹೊಸ ಟ್ಯಾಕ್ಸ್ನ ಜನರ ಮೇಲೆ ಹೇರ್ತಾನೆ ಬಂದಿವೆ. ಮೋದಿ ಸರ್ಕಾರವು ಈಗ ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತ ಒಂದೇ ಟ್ಯಾಕ್ಸ್ ಅಡಿಯಲ್ಲಿ ಟ್ಯಾಕ್ಸ್ ಹಾಕ್ತಿದೆ ಅಷ್ಟೇ. GSTಯಿಂದ ಜನರಿಗೆ ಏನು ಲಾಭ ಏನು ನಷ್ಟ ಅನ್ನೋದು ಗೊತ್ತಾಗಬೇಕಾದ್ರೆ ಇನ್ನೂ ಸ್ವಲ್ಪ ದಿನ ಕಾಯಲೇಬೇಕು. ಅಲ್ಲಿ ತನಕ GST ಕನ್ಫ್ಯೂಷನ್ ಇದ್ದಿದ್ದೇ. ಅಸೀಂ ದಾಸ್ ಗುಪ್ತಾರಂಥ ಖ್ಯಾತ ಅರ್ಥಶಾಸ್ತ್ರಜ್ಞರಿಂದ ರೂಪುಗೊಂಡ GST 17 ವರ್ಷಗಳ ನಂತರ ದೇಶದಲ್ಲಿ ಜಾರಿಯಾಗ್ತಿದೆ. GST ಹಿಂದೆ ಒಬ್ಬರ ಶ್ರಮ ಇಲ್ಲ, ಹಲವು ಜನರ ಶ್ರಮ ಇದೆ, ಜ್ಞಾನ ಇದೆ. ಅದಕ್ಕೆ ಫೈನಲ್ ಟಚ್ ಕೊಟ್ಟಿದ್ದು ಮಾತ್ರ ಮೋದಿ ಆ್ಯಂಡ್ ಟೀಮ್. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.